ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಬೆಂಗಳೂರಿನಲ್ಲೇ ಸುಮಾರು 20 ವರ್ಷ 30 ವರ್ಷ ಬೆಂಗಳೂರಿನಲ್ಲಿ ಒಂದು ಪೋಸ್ಟ್ ಇಂದ ಇನ್ನೊಂದು ಪೋಸ್ಟ್ ಇಲ್ಲೇ ಇದ್ದಾರೆ. ಸೊ ಇದನ್ನೆಲ್ಲ ಹೊರಗೆ ಕಳಿಸ್ಬೇಕು. ಮತ್ತೆ ಬೇರೆಯವರಿಗೆ ಪಾಪ ಜೆನ್ಯೂನ್ ಇರೋರಿಗೆ ಎಷ್ಟೋ ಜನರಿಗೆ ಒಳ್ಳೆ ಹುದ್ದೆಗಳು ಬರಕ್ಕಾಗಲ್ಲ. ಅದನ್ನ ಮಾಡೋದಕ್ಕೆ ನಾವು ಮಾಡ್ತಾ ಇದೀವಿ. ಈ ವರ್ಷ ನಾವು ಏನೇ ಇದ್ರೂ ಕೂಡ ಕೌನ್ಸಿಲಿಂಗ್ ಪ್ರಕಾರನೇ ಮಾಡ್ತೀವಿ. ಬರುವ ವರ್ಷಕ್ಕೆ ಏನ್ ಕೋರ್ಟಿನ ಒಂದು ಮುಂದೆ ಇರತಕ್ಕಂತ ಸಮಸ್ಯೆಗಳಿದೆ ಅದನ್ನ ಬಗೆಹರಿಸಿಕೊಂಡು ರೂಲ್ಸ್ ನ ಅಮೆಂಡ್ ಮಾಡಿ ಅದನ್ನು ಕೂಡ ಕಂಪಲ್ಸರಿ ಟ್ರಾನ್ಸ್ಫರ್ ಮಾಡಿಸ್ತೀವಿ. ಬದಲಿ ವ್ಯವಸ್ಥೆ ಮಾಡದೇನೆ ಟ್ರಾನ್ಸ್ಫರ್ ಮಾಡಬೇಡಿ. ಅಲ್ಲಿ ಒಬ್ಬ ಡಾಕ್ಟರ್ನ ಹಾಕಿ ಇನ್ನೊಬ್ಬರನ್ನ ಎತ್ತಿ ಬೇಕಾದ್ರೆ, ಇಲ್ಲದ್ರೆ ಡಾಕ್ಟರ್ಗಳೇ ಇಲ್ಲ. ನಮ್ಮ ತಾಲೂಕ್ ಹೆಡ್ ಕ್ವಾರ್ಟರ್ಗೆ ಬರೋರು, PHC ಬರೋರು ಡಾಕ್ಟರ್ಗಳೇ ಇಲ್ಲ. ಖಾಲಿ ಇಳಿತವೆ. ಇರೋದನ್ನು ನೀವೆಲ್ಲರೂ 10 ವರ್ಷ ಆಗಿದೆ 5 ವರ್ಷ ಆಗಿದೆ ಅಂತ ಟ್ರಾನ್ಸ್ಫರ್ ಮಾಡಿಸ್ಬಿಟ್ರೆ ನಾವಲ್ಲಿ ದೇವ್ರು ಕಾಪಾಡ್ಬೇಕು ನಮ್ಮನ್ನು. ಆಮೇಲೆ ನಮ್ಮಲ್ಲಿ ಕಳೆದ 12 ವರ್ಷದಿಂದ ಸೀನಿಯಾರಿಟಿ ಲಿಸ್ಟ್ ಆಗಿಲ್ಲ. ಅವ್ರು ಹೇಳಿದ್ರು DPC ಮಾಡಬೇಕು ಸೀನಿಯಾರಿಟಿ. 12 ವರ್ಷಕ್ಕೆ ಹೆಚ್ಚಾಗಿರ್ಬೋದು, ನನಗೆ ಗೊತ್ತಿಲ್ಲ. ಪ್ರತಿ ವರ್ಷ ಪ್ರಾವಿಷನ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ, ಅದು ಫೈನಲೈಸ್ ಮಾಡೋದೇ ಇಲ್ಲ. ನಾವೀಗ ಆಲ್ಮೋಸ್ಟ್ ಫೈನಲೈಸ್ ಆಗಿದೆ. ಫಸ್ಟ್ ಈಗ ನಮ್ಮಲ್ಲಿ ಡಾಕ್ಟರ್ಸ್ ಯಾವಾಗ ಸೇರ್ಕೊಂಡ್ರು, ಅವರ ಸರ್ವಿಸ್ ಎಷ್ಟು ವರ್ಷ ಮಾಡಿದ್ದಾರೆ, ಯಾವ ಮಾಹಿತಿನೇ ಸರಿಯಾಗಿಲ್ಲ ನಮ್ಮ ಇಲಾಖೆಯಲ್ಲಿ. ಅದನ್ನ ನಾವು ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಫೈನಲೈಸ್ ಆಗಿದೆ. ಈಗ ಲಿಸ್ಟ್ ಅನ್ನ ಬಹುಶಃ ಬರೋ ತಿಂಗಳಿಗೆ ಸೀನಿಯಾರಿಟಿ ಲಿಸ್ಟ್ ಅನೌನ್ಸ್ ಆಗ್ತದೆ. ಅವಾಗ ಈ DPC ಮತ್ತು ಸೀನಿಯಾರಿಟಿ ಪ್ರಕಾರ ಅವ್ರಿಗೆ ಪ್ರಮೋಷನ್ ಕೊಡೋದು ಅನುಕೂಲ ಆಗ್ತದೆ. ಇಲ್ಲದೆ ಹೋದ್ರೆ ಪ್ರಮೋಷನ್ ಸಿಸ್ಟಮೇ ಇಲ್ಲ. ಇವಾಗ ಒಬ್ಬ ಡಿಸ್ಟ್ರಿಕ್ಟ್ ಸರ್ಜನ್ ಬೇಕಾದ್ರೆ ಈ ಕ್ಯಾನ್ ಗೋ ಟು ಅವ್ರನ್ನ ಬೇಕಾದ್ರೆ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ ಡಾಕ್ಟರ್ ಆಗಿ ಮಾಡ್ಬೋದು. ಆ ತರ ಇದೆ ನಮ್ಮಲ್ಲಿ ಸಿಸ್ಟಮ್. ಅದಕ್ಕೋಸ್ಕರ ಅದನ್ನು ಕೂಡ ಮಾಡ್ತಾ ಇದೀವಿ. ಇಲ್ಲ ಯತ್ನಾಳ್ ಸಾಹೇಬ್ರೆ, ನಾನು ಅವ್ರನ್ನ ಇದು ಮಾಡಬೇಕು ಅಂತ ಇರಲಿಲ್ಲ. ಆದ್ರೆ ಒಂದು 10% ಅದು ಸರಿಯಾಗಿ ಹೇಳ್ಬೇಕು ತಾನೆ, ಅಷ್ಟೇ ನಾನು ಹೇಳುವಂಥದ್ದು. ಪೂರ್ತಿ ಎಲ್ಲ ನೀವು ತಪ್ಪಾಗಿ ಹೇಳ್ಬಿಟ್ಟು ನಾನು ಏನ್ ಮಾಡ್ಲಿ? ಆಮೇಲೆ ನಾವು ಇಲಾಖೆಯಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ. ಅವರು ಇಬ್ರು ಉಪಮುಖ್ಯಮಂತ್ರಿ ಕೆಲಸ ಅವರೇ ಬೇಜವಾಬ್ದಾರಿ ಮಾತಾಡ್ತಾರಂದ್ರೆ ಏನು? ಅವ್ರು ಮಾಡ್ಲಿಲ್ಲ, ಅಶೋಕ್ ಅವ್ರು ಮಾಡ್ಲಿಲ್ಲ. ಅಧ್ಯಕ್ಷರೇ ಆರೋಳ ಅಶೋಕ್ ಅವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಈ ರೀತಿ ನೀವು ಬೇಜವಾಬ್ದಾರಿ, ನೀವು ಏನೋ ಸರಿಯಾದಂತ ಮಾಹಿತಿ ಇಲ್ಲಾರ್ದೆ ಮಾತಾಡ್ತೀರಿ. ಆರೋಗ್ಯಕರವಾದಂತ ಚರ್ಚೆ ನಾವು ಮಾಡಬೇಕಾಗಿದೆ. ಅವ್ರು ಅನಾರೋಗ್ಯಕರವಾದಂತ ನೋಡಿ ಪ್ರಚೋದನೆ ಮಾಡ್ಲಕತ್ತಾರೆ. ಸರಿ ಆಗ್ತದೆ. ವಿರೋಧ ಪಕ್ಷ ನಾಯಕರ ಬಗ್ಗೆ ನಂದೇನಿಲ್ಲ, ನಾನು ಅಶ್ವಥ್ ನಾರಾಯಣ ಬಗ್ಗೆ ಹೇಳ್ತಾ ಇರೋದು. ಇನ್ನೊಂದು ಹೇಳಿದ್ರು ಅವರು, NABH ಅಕ್ರಿಡಿಟೇಷನ್ ಆಗಿಲ್ಲ.